ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾವಿನ ಹಣ್ಣಿನ ಸಲಾಡ್ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಮಾವಿನ ಹಣ್ಣು ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಹಾಗೆ ಅದನ್ನು ಹೆಲ್ದಿಯಾಗಿ ಒಂದು ಸಲಾಡ್ ಮಾಡಿ ಊಟ ಮಾಡುವಾಗ ಅದನ್ನು ಸೈಡ್ ಡಿಶ್ ಆಗಿ ಒಂದು ಉಪಯೋಗಿಸಿಕೊಳ್ಬೋದು. ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದಕ್ಕೆ ನಾನು ಒಂದಷ್ಟು ಮೊಳಕೆ ಕಾಳುಗಳನ್ನು, ಕಾರ್ನು, ಹಾಗೆ ನಮ್ಮ ಹತ್ರ ಯಾವುದೆಲ್ಲ ಮೊಳಕೆ ಕಾಳುಗಳಿದೆ ಅದನ್ನೆಲ್ಲ ಕೂಡ ಹಾಕಿಕೊಳ್ಬೋದು. ಇದರ ಜೊತೆಗೇ ಮಾವಿನ ಹಣ್ಣು ಒಳ್ಳೆ ರುಚಿಯಾಗಿರ್ತದೆ. ಇದಕ್ಕೆ ನಾನಿವತ್ತು ಉಪಯೋಗಿಸುವಂಥದ್ದು ಒಂದು ಕ್ಯಾರೆಟು, ಒಂದು ಈರುಳ್ಳಿ, ಹಾಗೆಯೇ ನೋಡಿ ಸ್ವಲ್ಪ ಬಟಾಣಿ, ಸ್ವಲ್ಪ ಕಪ್ಪು ಕಡಲೆ ಹಾಗೂ ಮೊಳಕೆ ಕಟ್ಟಿದ ಹೆಸರುಕಾಳು. ಇವಿಷ್ಟು ನನ್ನ ಹತ್ರ ಬೇಯಿಸಿ ಇಟ್ಟದ್ದು ಉಂಟು. ಇದನ್ನು ಇವತ್ತು ಹಾಕಿಕೊಳ್ತಾ ಇದ್ದೇನೆ. ನೀವು ಇದನ್ನು ಮುಂದಿನ ದಿವಸ ನೆನೆ ಹಾಕಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಅದು ಮೊಳಕೆ ಬರ್ತದೆ. ಅದರ ಜೊತೆಗೇ ಒಂದು ಕಾರ್ನನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವೀಟ್ ಕಾರ್ನ್, ಅಮೇರಿಕನ್ ಕಾರ್ನ್ ಅಂತ ಏನು ಹೇಳ್ತೇವೆ, ಅದನ್ನು ನಾನು ಬೇಯಿಸಲಿಲ್ಲ, ಹಸಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ತಾ ಇಲ್ಲ, ತೆಳ್ಳಗೆ ಸ್ಲೈಸ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದು ನಿಮಗೆ ಸಣ್ಣಕ್ಕೆ ಹೆಚ್ಚಿ ಹಾಕುವುದಕ್ಕೂ ಸ್ಲೈಸ್ ಮಾಡಿ ಹಾಕುವುದಕ್ಕೂ ಈರುಳ್ಳಿಗೆ ತುಂಬ ರುಚಿಯಲ್ಲಿ ವ್ಯತ್ಯಾಸ ಇರ್ತದೆ. ಅದರ ಜೊತೆಗೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಮುಳ್ಸೌತೆ, ಅದನ್ನು ಕೂಡ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ಇಲ್ಲಿ ನಿಮಗೆ ಯಾವೆಲ್ಲ ಐಟಮ್ಸ್ ನಿಮಗೆ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಇಷ್ಟು ಇತ್ತು, ಹಾಗೆ ಅದನ್ನೆಲ್ಲವನ್ನು ಕೂಡ ನಾನು ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೇ ಸ್ವಲ್ಪ ಒಂದು ಮಾವಿನ ಹಣ್ಣಿತ್ತು. ಈಗ ನೀಲಂ ಮಾವಿನ ಹಣ್ಣು ಸಿಗ್ತಾ ಇದೆ ಅಂಗಡಿಗಳಲ್ಲಿ, ಹಾಗೆ ತಂದದೊಂದು ಉಳಿದದಿತ್ತು, ಹಾಗೆ ಅದನ್ನು ಹಾಕ್ಕೊಂಡು ನಾನು ಇವತ್ತು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಿಮಗೆ ಬೇಕು ಅಂತಾದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಬೋದು. ತೆಂಗಿನಕಾಯಿ ಹಾಕಿದರೆ ಇನ್ನೂ ರುಚಿಯಾಗಿರ್ತದೆ ಅದು. ಇದೆಲ್ಲವನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡು ಕ್ಯಾರೆಟನ್ನು ತುರಿದು ಹಾಕಿಕೊಳ್ತಾ ಇದ್ದೇನೆ. ಕ್ಯಾರೆಟನ್ನು ತುರಿದು ಹಾಕಿದರೆ ಸ್ವಲ್ಪ ದೊಡ್ಡ ಎಸಳುಗಳಾಗಿ ತುರಿಯಿರಿ. ತುಂಬ ಸಣ್ಣ ಎಸಳುಗಳಾಗಿ ತುರಿಯೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ತುರಿದ್ರೆ ತುಂಬ ರುಚಿಯಾಗಿರ್ತದೆ. ಹೀಗೆ ನೋಡಿ, ಈ ಥರ ಅದನ್ನು ಚೆನ್ನಾಗಿ ತುರ್ಕೊಂಡು ಅದರ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಬೇಕು ಅಂತಾದರೆ ಮೇಲಿಂದ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಕೂಡ ಹಿಂಡಿಕೊಳ್ಬೋದು. ಜೊತೆಯಲ್ಲಿ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದಾಗಿ ಜೀರ್ಣಶಕ್ತಿ ಹೆಚ್ಚಾಗ್ತದೆ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಬೇಯಿಸಿ ಇಟ್ಕೊಂಡಿದ್ದೇವೆ ಮೊಳಕೆ ಕಾಳು, ಹೆಸರು ಕಾಳು ಹಸಿ ಕೂಡ ಹಾಕ್ಕೊಳ್ಬೋದು, ಬೇಯಿಸಿ ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಹಾಗೆ ಕಪ್ಪು ಕಡಲೆ ಕೂಡ ಹಸಿ ಹಾಕ್ಕೊಳ್ಬೋದು, ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ಬಟಾಣಿಯನ್ನು ಮಾತ್ರ ನೀವು ಬೇಯಿಸಿ ಹಾಕ್ಕೊಳ್ಬೇಕಾಗ್ತದೆ, ಹಸಿ ತಿನ್ನಲಿಕ್ಕಾಗೋದಿಲ್ಲ ಅದು. ಮೇಲಿಂದ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ನೋಡಿ, ಒಂದು ಬ್ಯಾಡಗಿ ಮೆಣಸನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿಕೊಳ್ತಾ ಇದ್ದೇನೆ. ಅದು ನಿಮಗೆ ಫಾಗಿ ಫ್ಲೇವರ್ ಕೊಡ್ತದೆ, ಒಳ್ಳೆ ರುಚಿ ಕೊಡ್ತದೆ. ಹಾಗೆಯೇ ಒಂದು ಸಣ್ಣ 10 ಗ್ರಾಮ್ 20 ಗ್ರಾಮ್ ಏನಿರಬೇಕು, ಅದು ನಾನು ಗ್ರಾಮ್ ನೋಡಲಿಲ್ಲ, 1 ಟೀ ಸ್ಪೂನ್ ಆಗುವಷ್ಟು ಅಂದಾಜಿ ಬೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಮೇಲಿಂದ ಹಾಕಿಕೊಳ್ತಾ ಇದ್ದೇನೆ. ಅದೇ ಥರ ನೋಡಿ, ಖಾರಕ್ಕೆ ಈ ಮೆಣಸನ್ನು ಹುಡಿ ಮಾಡಿ ಚಂದ ಹುಡಿ ಮಾಡಿ, ಕೈಯಲ್ಲಿ ಹುಡಿ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡ್ತದೆ, ಹಾಗೆ ರುಚಿ ಕೂಡ ಎನ್ಹಾನ್ಸ್ ಮಾಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತೇಳಿ, ಕಲರ್ಫುಲ್ಲಾಗಿ. ಒರೆಗೋನ ಹಾಕಲಿಲ್ಲ ನಾನು. ಒರೆಗೋನ ಹಾಕಿದರೆ ನಿಮಗದು ಟೇಸ್ಟಲ್ಲಿ ವ್ಯತ್ಯಾಸ ಬರ್ತದೆ. ಹಾಗಾಗಿ ಮೆಣಸನ್ನು ಮಾತ್ರ ಸುಟ್ಟು ಹಾಕಿದ್ದೇನೆ. ಸುಟ್ಟು ಹಾಕಿರೋದು ನೀವು ಅದನ್ನು ಒಂದು ಇಕ್ಕಳದಲ್ಲಿ ಬೆಂಕಿಗೆ ಹಿಡಿದು ಕೂಡ ಹಾಕ್ಕೊಳ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಾವಿನ ಹಣ್ಣನ್ನು ಮೊದಲಿಗೆ ಹಾಕ್ಕೊಳ್ಬೇಡಿ, ಹಾಕಿದರೆ ಅದು ಮೆತ್ತಗಾಗ್ತದೆ. ಮಾವಿನ ಹಣ್ಣು ನೀವು ಊಟಕ್ಕೆ ಎಷ್ಟೊತ್ತಿಗೆ ಸರ್ವ್ ಮಾಡ್ತೀರಿ ಅಷ್ಟೊತ್ತಿಗೆ ಅದನ್ನು ಮಿಕ್ಸ್ ಮಾಡಿ. ಮೊದಲೇ ಹಾಕಿಟ್ರೆ ಮಾವಿನ ಹಣ್ಣು ಹಾಳಾಗ್ತದೆ. ಹಾಗಾಗಿ ನೀವು ಊಟ ಮಾಡಲಿಕ್ಕೆ ಏನೇನು ಊಟ ಮಾಡಲಿಕ್ಕಿದ್ದೀರಿ ಅಂತ ಹೇಳುವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ, ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣಗೆ ಅದನ್ನು ಹೆಚ್ಚಿಕೊಳ್ಳಿ. ನಾವು ರಸಾಯನಕ್ಕೆಲ್ಲ ಕಟ್ ಮಾಡ್ತೇವಲ್ವ, ಅದೇ ಥರ ಅದನ್ನು ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ. ತೆಳ್ಳಗೆ ಕಟ್ ಮಾಡಿಕೊಂಡು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿದರೆ ನಮ್ಮ ಮಾವಿನ ಹಣ್ಣಿನ ಸಲಾಡ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.